ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಾಳುಮೆಣಸಿನ ಕುಡಿನ ಕೊಟ್ಟೆನಲ್ಲಿ ಹಾಕಿ ಹೇಗೆ ಗಿಡನ ರೆಡಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆನಲ್ಲಿ ನಾವು ಈ ಮೆಥಡಲ್ಲೇ ಗಿಡ ಮಾಡ್ತೀವಿ. ಅದನ್ನು ಮಳೆಗಾಲದ ನಂತರ ನೆಟ್ಟರೆ ಒಂದು ಗಿಡನೂ ಸಾಯೋದಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಗಿಡ ರೆಡಿಯಾಗಿರುತ್ತೆ. ನೋಡಿ, ಇದು ಮೆಣಸಿನ ಕುಡಿ ಉದ್ದಕ್ಕೆ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಇದು ಮೊದಲು ಈಗ ಇದನ್ನು ಒಂದು 5 ಇಂಚ್ ಆಗೋಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ, ನೀವು ತೋರಿಸ್ತೀನಿ. ಈಗ ನಾವು ಇದಕ್ಕೆ ಹಬ್ಬು ಕುಡಿ ಅಂತ ಹೇಳ್ತೀವಿ. ನೆಲಕ್ಕೆ ಉದ್ದಕ್ಕೆ ಹಬ್ಬಿಕೊಂಡು ಹೋಗಿರುತ್ತೆ, ಅದನ್ನೇ ಕಟ್ ಮಾಡಿ ತಂದ್ಕೊಳ್ತೀವಿ. ತುಂಬಾ ಚೆನ್ನಾಗಿ ಬೇರು ಕೊಟ್ಕೊಳ್ಳುತ್ತೆ. ನೋಡಿ, ನಾನು ಕಟ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಇದು ಮೊದಲನೇ ಗಣ್ಣು, ಇದು ಎರಡನೇ ಗಣ್ಣು ಅಂತ ಹೇಳ್ತೀವಿ. ಒಂದೊಂದು ಗಂಟಿಗೂ 2 ಗಣ್ಣು ಇರೋ ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಗಿಷ್ಟು ಚಿಕ್ಕ ಪೀಸ್ ಆಗುತ್ತೆ. ಒಂದು 5 ಇಂಚು ಉದ್ದ ಇರ್ಬೋದು ಇದು ಸುಮಾರು. ಈ ಕೆಳಗಡೆ ಭಾಗನ ಕೊಟ್ಟೆಲ್ಲ ಹಾಕ್ತೀನಿ. ನೋಡಿ, ಹೀಗೆ ಎಲ್ಲ ಕಟ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚಿಕ್ಕ ಪೀಸ್ ಇದೆ ಅಂತ. 2 ಗಣ್ಣು ಇರುತ್ತೆ ಇದು ಅಷ್ಟೇ. ಕೆಳಗಿನ ಗಣ್ಣು ಕೊಟ್ಟೆ ಒಳಗಿರುತ್ತೆ, ಮಣ್ಣಿನ ಜೊತೆ ಅಲ್ಲಿ ಬೇರು ಕೊಟ್ಕೊಳ್ಳುತ್ತೆ. ಮೇಲಿನ ಗಣ್ಣು ಚಿಗುರು ಬರುತ್ತೆ ಬೇಗನೆ. ಈ ಗಣ್ಣಕ್ಕಿಂತ ಕೆಳಗಿನ ಭಾಗ ಕಟ್ ಮಾಡಿಬಿಡ್ತೀನಿ. ಈಗ ಮತ್ತೆ ಗಣ್ಣಿರೋ ಜಾಗ ತೋರಿಸ್ತಾ ಇದ್ದೀನಿ. 1ನೇ ಗಣ್ಣು ಮತ್ತು 2ನೇ ಗಣ್ಣು ಅಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಎಲ್ಲನೂ ಕಟ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ಜೊತೆ ಇರೋ ಎಲೆನೂ ಎಲ್ಲ ಕಟ್ ಮಾಡಿಬಿಡಬೇಕು. ಒಂದು ಎಲೆನೂ ಅದಕ್ಕೆ ಇರಬಾರ್ದು, ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈಗ ಇದೆಲ್ಲದನ್ನೂ ನಾನು ಹೀಗೆ ಕಟ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಎಲೆನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು. ಎಲೆ ಇರಬಾರ್ದು ಅದರ ಜೊತೆಯಲ್ಲಿ. ಎಲೆ ಇದ್ದರೆ ಬೇಗನೆ ಬೇರು ಬರೋದಿಲ್ಲ ಅದು. ನೋಡಿ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಕಟ್ ಮಾಡಿ ಹಾಕ್ಬಿಡಿ. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. 2 ಗಣ್ಣಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ಸರಿಯಾಗಿ ನೋಡ್ಕೊಳ್ಳಿ. ಇದು ತುಂಬ ಒಳ್ಳೆ ವಿಧಾನ. ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ನೋಡಿ, ಎಲ್ಲ ಹೇಗೆ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ತೋರಿಸೋ ನೋಡಿ, ನಿಮಗೆ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿ. ಅಷ್ಟು ಫಾಸ್ಟ್ ಹೋಗೋಣ, ಸ್ಲೋ ಹೋಗು. ಕಾಂಪದ್ರೊಳಗೆ ನಡೆದು ಬಿಡ್ತೇನೆ. 1 ನಿಮಿಷದ ವೀಡಿಯೋನಾರು ಮಾಡು, ಸ್ಲೋ ಮಾಡು. ಟೈಮ್ 1:30ವರೆಗೆ ಹೋದ್ರೆ ತೊಂದರೆ ಇಲ್ಲ. ಕರೆಕ್ಟ್ 2 ಗಣ್ಣಿಗೆ ಕಟ್ ಮಾಡ್ತಾ ಇದ್ದೀನಿ. ಎಲ್ಲನೂ ಕುರುನೋಣ ಮಾಡ್ತಿತ್ತು ತೋರಿಸೋಣ. ಸ್ಲೋ ತೋರಿಸೋ, ಅಷ್ಟು ಫಾಸ್ಟ್ ಹೋಗೋಣ. ಹೀಗೆ ಇಲ್ಲಿರೋ ಎಲ್ಲ ಬಳ್ಳಿಗಳನ್ನು ಕಟ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದೂರಿಂದ ಕಟ್ ಮಾಡ್ತಾ ಇದ್ದಷ್ಟೇ ತೋರಿಸು.
ಎಷ್ಟು ಗಂಟೆ ಕಟ್ ಮಾಡ್ತೀವಿ ನೋಡಿ. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡ್ತಾ ಇದ್ದೀನಿ ಅಂತ. ನಾವು ಯಾವಾಗಲೂ ಹೀಗೆ ಗಿಡ ಮಾಡ್ಕೊಳ್ತೀವಿ. ನೋಡಿ ಎಲ್ಲ ಕಟ್ ಮಾಡಿ ಹೇಗೆ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಎಲ್ಲ ಒಂದೇ ಅಳತೆನಲ್ಲೇ ಕಟ್ ಮಾಡಿದಾಗಿದೆ. ನೋಡಿದ್ರಲ್ಲ. ಈಗ ಇದನ್ನು ಕೊಟ್ಟೆಗೆ ಹೇಗೆ ಹಾಕಿ ಮಣ್ಣು ತುಂಬೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಇದಕ್ಕೆ ಅಂತಲೇ ಪುಟ್ಟ ಪುಟ್ಟ ಕೊಟ್ಟೆ ಸಿಗುತ್ತೆ. ಆ ಕೊಟ್ಟೆನೂ ಅಷ್ಟೇ ಒಂದು 5 ಇಂಚು ಉದ್ದ ಇರುತ್ತೆ ನೋಡಿ. ಇದೆಲ್ಲ ತಂದು ಇಟ್ಕೊಂಡಿದ್ದೀನಿ ಕುಡಿಗಳನ್ನು. ಇದು ಕೊಟ್ಟೆ ನೋಡಿ, ಇಷ್ಟು ದೊಡ್ಡ ಇರುತ್ತೆ ಕೊಟ್ಟೆ ಎಲ್ಲ ನೋಡಿ. ತುಂಬಿ ಬುಟ್ಟಿನಲ್ಲಿ ಇಟ್ಟಿದ್ದೀನಿ. ಮಣ್ಣು ಒಂದಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಕೊಟ್ಟೆಗಳಲ್ಲಿ ಕುಡಿ ಹಾಕಿಟ್ಕೊಂಡಿದ್ದೀನಿ, ಬೇಗ ಬೇಗ ಮಣ್ಣು ತುಂಬೋದು ಅಂತ. ಒಂದೊಂದು ಕೊಟ್ಟೆನಲ್ಲಿ 3 ಪೀಸ್ ಹಾಕಿದ್ದೀನಿ. 3 ಬೇರೆ ಬರುತ್ತೆ, ಆದರೆ ತುಂಬ ಚೆನ್ನಾಗಾಗಲಿ ಅಂತ 3 ಪೀಸ್ ಹಾಕಿದ್ದೀನಿ ಒಂದೊಂದು ಕೊಟ್ಟೆನಲ್ಲಿ. ನೋಡಿ, ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಹೀಗೆ ಇದಕ್ಕೆ ಮಣ್ಣು ತುಂಬಿ ರೆಡಿ ಮಾಡ್ಕೊಳ್ಬೇಕು ನಾವು. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕ ಕೊಟ್ಟೆ ಇದು. ಇದರೊಳಗೆ ನೋಡಿ ಹೇಗೆ ಒಂದು ಗಣ್ಣು ಮಾತ್ರ ಮೇಲ್ಗಡೆ ಕಾಣಿಸ್ತಾ ಇದೆ, ಇನ್ನೊಂದು ಗಣ್ಣು ಒಳಗಡೆ ಇದೆ. ಬುಟ್ಟಿನಲ್ಲೆಲ್ಲ ತುಂಬಿ ಸ್ಟಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ತೊಗೊಂಡು ಹೋಗಿ ಇಲ್ಲಿ ಇಡ್ತೀನಿ. ಇಲ್ಲಿ ನಾನು ಈಗ 1 ತಿಂಗಳ ಹಿಂದೆ ಮಾಡಿರೋದು ನೋಡಿರಿ. ಇಲ್ಲಿ ನಾನು ನನ್ನ ಪುಟ್ಟ ಪ್ರಪಂಚ ಅಂತ ಒಂದು ವಿಡಿಯೋ ಹಾಕಿದ್ದೀನಲ್ಲ, ಅದರೊಳಗೆ ತೋರಿಸಿದ್ದೆ ನಾ ಇದನ್ನು ನೋಡಿ. ಇದು 1 ತಿಂಗಳ ಹಿಂದಿಂದು. ಇದು 15 ದಿವಸ ಆಯಿತು ಹಾಕಿ. ಎಲ್ಲ ಒಂದೊಂದು ಎಲೆ ಬಂದಿದೆ. ಇದು ಒಂದು 8-10 ದಿವಸ ಆಯಿತು ನೋಡಿ. ಇದೆಲ್ಲ ಇನ್ನೂ ಚಿಕ್ಕ ಚಿಕ್ಕದಾಗಿದೆ, ಇನ್ನೂ ಬಂದಿಲ್ಲ. ಈಗ ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲೇ ಇಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಗಿಡ ಮಾಡಿಕೊಂಡ್ರೆ ಒಂದು ಗಿಡನೂ ಸಾಯೋದಿಲ್ಲ. ಎಷ್ಟು ಮೆಣಸಿನ ಕುಡಿನ ಹಾಕಿರ್ತೀವೋ ಅಷ್ಟು ಬದುಕುತ್ತೆ. ತುಂಬ ಚೆನ್ನಾಗಾಗುತ್ತೆ. ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗಾಗಿದೆ ಅಂತ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಎತ್ತು ತೋರಿಸ್ತೀನಿ ನೋಡಿ. ನೋಡಿ ಹೇಗೆ ಚಿಗುರಿದೆ ಅಂತ. ಎಷ್ಟು ಪುಟ್ಟ ಗಿಡ ಚಿಗುರ್ಕೊಂಡು ಬಳ್ಳಿಯಾಗಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಸುಮಾರು ಅಕ್ಟೋಬರ್ನ, ಈಗ ಏಪ್ರಿಲ್ದಲ್ಲಿ ನಾನು ಹಾಕಿರೋದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮ್ನಲ್ಲಿ ನೆಡ್ಬೋದು ನಾವು ಇದನ್ನು. ಅಷ್ಟೊತ್ತಿಗೆ ಸುಮಾರು 1 ಮಾರುವರೆಗೂ ಹಬ್ಬಿಡುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಆಲ್ಮೋಸ್ಟ್ ಒಂದು 600-700 ಕೊಟ್ಟೆನ ರೆಡಿ ಮಾಡಿದ್ದೀನಿ. ಒಂದು 600 ಕೊಟ್ಟೆ ಇರ್ಬೋದು, ಅಷ್ಟು ಗಿಡ ಮಾಡಿದ್ದೀನಿ ನೋಡಿ. ಹತ್ತಿರಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಳೆ ಎಳೆ ಎಲೆಗಳು ಬಂದಿವೆ ಅಂತ. ಇದು ಸ್ವಲ್ಪ ಲೇಟಾಗಿ ಹಾಕಿರೋದು, ದಣಿ ದಣಿ ಚಿಗುರ್ತಾ ಇದೆ. ಈಗಷ್ಟೇ 1-2 ಎಲೆ ಆಗಿದೆ ನೋಡಿ. ಇಲ್ಲೊಂದು ಗಾಂಧಾರಿ ಮೆಣಸಿನ ಗಿಡ ಇದೆ, ಹೇಗೆ ಕರೆ ಬಂದಿದೆ ಅಂತ, ಕಾಯಿಗಳು ಬಂದಿವೆ ಅಂತ. ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡೋ ಮೆಣಸೇ ಇದು. ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ದೇಹಕ್ಕೂ ತುಂಬ ತಂಪು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ. ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು 500-600 ಗಿಡ ಇರ್ಬೋದು ಇದರಲ್ಲಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇನ್ನೊಂದು ಸ್ವಲ್ಪ ಇದೆ, ಇನ್ನು ಮುಂದೆ ಮಾಡಬೇಕು ಇದನ್ನ. ಇನ್ನೂ ಕೊಟ್ಟೆಗಳನ್ನು ತುಂಬಿ ರೆಡಿ ಮಾಡೋದಿದೆ ನೋಡಿ. ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. 3 ಪೀಸ್ನ ಒಂದೊಂದು ಕೊಟ್ಟೆನಲ್ಲಿ ಹಾಕಿದ್ದೀನಿ.
ನೋಡಿ ಮಣ್ಣು ಹೇಗಿದೆ ಅಂತ. ನಮ್ಮ ಕಡೆ ಇದೇ ಥರ ಮಣ್ಣಲ್ಲೇ ನಾವು ಮಾಡೋದು. ಇದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.